ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿರಿ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಎಂದು ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮಾಟಮಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಹಾಗೂ ಮಾಟಮಂತ್ರಗಳು ನಮ್ಮನ ಜೀವನದಲ್ಲಿ ನಡೆಯುತ್ತಿರುವುದು ನಿಜವೇ ಆಗಿದ್ದರೆ ಅದಕ್ಕೆ ಸರಳವಾದ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ಸುಮ್ಮನೆ ವ್ಯರ್ಥವಾಗಿ ಹಣವನ್ನು ಖರ್ಚು ಮಾಡುವ ಬದಲಾಗಿ ಸರಳವಾಗಿರುವ ಪರಿಹಾರಗಳನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೂ ಒಂದು ಲೈಕ್ ನೀಡಿ ನಮ್ಮ ಸನಾತನ ಪುರಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಂಬಲಿಸಿ. ತಮ್ಮ ಅಮೂಲ್ಯವಾದ ಬೆಂಬಲ ನಮಗೆ ಅತಿ ಮುಖ್ಯವಾಗಿದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಮೊದಲಿಗೆ ನಾವು ನಮ್ಮ ಶಾಸ್ತ್ರಗಳ ಪ್ರಕಾರ ಹಾಗೂ ಪುರಾಣಗಳ ಪ್ರಕಾರ ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಯಲ್ಲಿ ಯಾವ ರೀತಿಯಾದ ಬದಲಾವಣೆಗಳು ಕಾಣುತ್ತವೆ ಎಂಬುದನ್ನು ತಿಳಿಯೋಣ. ನಂತರ ಪರಿಹಾರಗಳನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಸನಾತನ ಪುರಾತನ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಆ ಭಗವಂತನ ಕೃಪೆ ಸದಾ ತಮ್ಮ ಮೇಲೆ ಹಾಗೂ ತಮ್ಮ ಕುಟುಂಬದವರ ಮೇಲಿರಲಿ ಅಂತ ಕೇಳಿಕೊಳ್ಳುತ್ತಾ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನಿಮಗೆ ನಾವು ಅನಗತ್ಯವಾದ ವಿಷಯಗಳನ್ನು ಹೇಳದೆ ನೇರವಾಗಿ ವಿಷಯಕ್ಕೆ ಬರುತ್ತೇವೆ. ಏನೇನೂ ಹೇಳಿ ನಿಮ್ಮ ತಲೆಯನ್ನು ಕೆಡಿಸುವ ಬದಲಾಗಿ ಮುಖ್ಯವಾದ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇವೆ. ನಮ್ಮ ಪುರಾಣಗಳು ಮತ್ತು ಶಾಸ್ತ್ರಗಳಲ್ಲಿ ಮಾಟಮಂತ್ರ ಅಥವಾ ಅಭಿಚಾರ ಕರ್ಮದ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿವೆ. ಮುಖ್ಯವಾಗಿ ಅಥರ್ವಣ ವೇದದಲ್ಲಿ ಇಂತಹ ಋಣಾತ್ಮಕ ಶಕ್ತಿಗಳ ಬಳಕೆ ಮತ್ತು ಅವುಗಳಿಂದ ರಕ್ಷಿಸಿಕೊಳ್ಳುವ ವಿಧಾನಗಳನ್ನು ವಿವರಿಸಲಾಗಿದೆ. ಪುರಾಣಗಳ ಪ್ರಕಾರ ಮಾಟಮಂತ್ರದ ಪ್ರಭಾವಕ್ಕೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು ಮತ್ತು ಅವುಗಳಿಗೆ ಇರುವ ಪರಿಹಾರಗಳ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಗಳು ಇಲ್ಲಿವೆ. ಮಾಟಮಂತ್ರಕ್ಕೆ ಒಳಗಾದ ವ್ಯಕ್ತಿಯ ಲಕ್ಷಣಗಳು. ಶಾಸ್ತ್ರಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಮೇಲೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದ್ದರೆ ಅವರಲ್ಲಿ ಈ ಕೆಳಗಿನ ಬದಲಾವಣೆಗಳು ಕಂಡುಬರಬಹುದು ಎಂದು ಹೇಳಲಾಗುತ್ತದೆ. ಮೊದಲನೆಯದು ಮಾನಸಿಕ ಬದಲಾವಣೆ. ಅಕಾರಣವಾಗಿ ಭಯವಾಗುವುದು, ಅತಿಯಾದ ಕೋಪ, ಖಿನ್ನತೆ ಅಥವಾ ಸದಾ ಕಿರಿಕಿರಿ ಅನುಭವಿಸುವುದು. ಎರಡನೆಯದು ದೈಹಿಕ ಲಕ್ಷಣಗಳು. ವೈದ್ಯಕೀಯ ವರದಿಗಳು ಸಾಮಾನ್ಯವಾಗಿದ್ದರೂ ವಿಪರೀತ ಸುಸ್ತು, ಮೈಕೈ ನೋವು ಅಥವಾ ತಲೆನೋವು ಕಾಡುವುದು. ಮೂರನೆಯದು ನಿದ್ರೆಯ ವ್ಯತ್ಯಯ. ಕೆಟ್ಟ ಕನಸುಗಳು ಬೀಳುವುದು, ವಿಶೇಷವಾಗಿ ಹಾವುಗಳು, ಸ್ಮಶಾನ ಅಥವಾ ಕತ್ತಲೆಗೆ ಸಂಬಂಧಿಸಿದವು ಮತ್ತು ನಿದ್ರೆಯಲ್ಲಿ ಬೆಚ್ಚಿ ಬೀಳುವುದು. ನಾಲ್ಕನೆಯದು ವರ್ತನೆಯಲ್ಲಿ ಬದಲಾವಣೆ. ಕಣ್ಣುಗಳು ಕೆಂಪಾಗುವುದು, ಮುಖದ ಕಾಂತಿ ಕಡಿಮೆಯಾಗುವುದು ಮತ್ತು ದೇವರ ನಾಮಸ್ಮರಣೆ ಅಥವಾ ಪೂಜೆಯ ಸಮಯದಲ್ಲಿ ಅಸ್ವಸ್ಥರಾಗುವುದು. ಐದನೆಯದು ಕಾರ್ಯಹಾನಿ. ಮಾಡುತ್ತಿರುವ ಕೆಲಸಗಳಲ್ಲಿ ಸತತ ಅಡೆತಡೆಗಳು ಉಂಟಾಗುವುದು ಮತ್ತು ಮನೆಯಲ್ಲಿ ಅಶಾಂತಿ ನೆಲೆಸುವುದು. ಪುರಾಣಗಳ ಪ್ರಕಾರ ಪರಿಹಾರಗಳು. ನಮ್ಮ ಸಂಸ್ಕೃತಿಯಲ್ಲಿ ನಕಾರಾತ್ಮಕತೆಯನ್ನು ಹೋಗಲಾಡಿಸಲು ಕೆಲವು ಶಕ್ತಿಯುತ ಮಾರ್ಗಗಳನ್ನು ಸೂಚಿಸಲಾಗಿದೆ. ಅವುಗಳಲ್ಲಿ ಮೊದಲನೆಯದು ಮಂತ್ರದ ಪಠಣೆ. ಇದು ಮುಖ್ಯವಾಗಿ ಅತ್ಯಂತ ಪ್ರಭಾವಶಾಲಿಯಾಗಿದೆ. ನರಸಿಂಹ ಸ್ವಾಮಿಯ ಮಂತ್ರ. ಭಗವಾನ್ ನರಸಿಂಹನು ದುಷ್ಟ ಶಕ್ತಿಗಳ ಸಂಹಾರಕ. ಉಗ್ರನ್ ವೀರಂ ಮಹಾವಿಷ್ಣು. ಮಂತ್ರದ ಪಠಣೆ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತದೆ. ಹನುಮಾನ್ ಚಾಲೀಸಾ. ಹನುಮಂತನನ್ನು ಸಂಕಟಮೋಚನ ಎನ್ನಲಾಗುತ್ತದೆ. ಪ್ರತಿದಿನ ಹನುಮಾನ್ ಚಾಲೀಸಾ ಪಠಿಸುವುದರಿಂದ ಭೂತ ಪ್ರೇತಗಳ ಭಯ ದೂರವಾಗುತ್ತದೆ. ಸುದರ್ಶನ ಅಷ್ಟಕ. ವಿಷ್ಣುವಿನ ಸುದರ್ಶನ ಚಕ್ರವು ಯಾವುದೇ ರೀತಿಯ ಮಾಟಮಂತ್ರಗಳನ್ನು ಭೇದಿಸುವ ಶಕ್ತಿ ಹೊಂದಿದೆ. 2. ಧಾರ್ಮಿಕ ವಿಧಿಗಳು. ಚಂಡಿಕಾ ಹೋಮ ಅಥವಾ ಪ್ರತ್ಯಂಗಿರಾ ಹೋಮ. ಶಕ್ತಿ ದೇವತೆಗಳ ಆರಾಧನೆಯು ನಕಾರಾತ್ಮಕ ಶಕ್ತಿಗಳನ್ನು ಬೇರುಸಹಿತ ಕಿತ್ತೊಗೆಯುತ್ತದೆ ಎಂದು ನಂಬಲಾಗಿದೆ. ಪವಿತ್ರ ಜಲ, ತೀರ್ಥ, ತುಳಸಿ ಮಿಶ್ರಿತ ನೀರನ್ನು ಅಥವಾ ಗಂಗಾಜಲವನ್ನು ಮನೆಯ ಸುತ್ತ ಪ್ರೋಕ್ಷಣೆ ಮಾಡುವುದು ಶುದ್ಧೀಕರಣಕ್ಕೆ ಸಹಕಾರಿ. 3. ಸುಲಭ ಉಪಾಯಗಳು. ದೀಪಾರಾಧನೆ. ಸಂಜೆ ವೇಳೆ ಮನೆಯ ಹೊಸ್ತಿಲಲ್ಲಿ ಮತ್ತು ದೇವರ ಮನೆಯಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪದ ದೀಪ ಹಚ್ಚುವುದು. ಧೂಪ ಹಾಕುವುದು. ಸಾಂಬ್ರಾಣಿ ಅಥವಾ ಗುಗ್ಗುಳದ ಧೂಪವನ್ನು ಮನೆಯಲ್ಲೆಲ್ಲ ಹಾಕುವುದರಿಂದ ವಾತಾವರಣದಲ್ಲಿರುವ ನಕಾರಾತ್ಮಕತೆ ಕಡಿಮೆಯಾಗುತ್ತದೆ. ಈ ಪರಿಹಾರಗಳನ್ನು ನೀವುಗಳು ಮಾಡಲು ಆಗದೆ ಹೋದರೆ ಕನಿಷ್ಠ ಪಕ್ಷ ಈ 2 ಸರಳವಾದ ಪರಿಹಾರಗಳನ್ನು ಮಾಡಿಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಮಾಟಮಂತ್ರದ ಪ್ರಭಾವದಿಂದ ಪರಿಹಾರ ಸಿಗುತ್ತದೆ. ಅದೇನೆಂದರೆ, ಮೊದಲನೆಯದು ದೇವಸ್ಥಾನಕ್ಕೆ ಹೋಗಿ. ಅಂದರೆ ದೇವಸ್ಥಾನದಲ್ಲಿ ತಡೆಯನ್ನು ಹೊಡೆಯುತ್ತಾರಲ್ಲ, ಅದನ್ನು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ನೀವು ತಡೆಯನ್ನು ಹೊಡೆಸಿಕೊಳ್ಳಿ. ಎರಡನೆಯದು, ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನದಂದು ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಇದ್ದರೆ ನೀವು ಶಕ್ತಿಯುತವಾದ ಯಾವುದಾದರೂ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಸೂರ್ಯೋದಯದ ಸಮಯದಲ್ಲಿ ತಡೆಯನ್ನು ಹೊಡೆಸಿಕೊಳ್ಳಿ. ಈ ಸಮಯದಲ್ಲಿ ನೀವು ತಡೆಯನ್ನು ಪಡಿಸಿಕೊಂಡರೆ ಮಾಟಮಂತ್ರ ಮಾಡಿದವರಿಗೆ ಅದು 100% ಅವರಿಗೆ ತಿರುಗುವ ಸಾಧ್ಯತೆ ಇರುತ್ತದೆ.
ಹಾಗೂ ಮುಖ್ಯವಾಗಿ ಸಾಧ್ಯವಾದಷ್ಟು ಅಮಾವಾಸ್ಯೆಯ ದಿನ ಅಥವಾ ಹುಣ್ಣಿಮೆಯ ದಿನ ನಿಮ್ಮ ಮನೆ ದೇವರಿಗೆ ಭೇಟಿ ನೀಡಿ. ಹೀಗೆ ಮಾಡುವುದರಿಂದ ಖಂಡಿತವಾಗಿಯೂ ನಿಮಗೆ ಮಾಟ ಮಂತ್ರದ ಪ್ರಭಾವ ಕಡಿಮೆಯಾಗುತ್ತಿದೆ. ಇದು ಬರೀ ನನ್ನ ಅನುಭವವಲ್ಲ, ಲಕ್ಷಾಂತರ ಜನರ ಅನುಭವ. ಒಂದು ಕಿವಿಮಾತು. ಪುರಾಣಗಳು ಇವುಗಳ ಬಗ್ಗೆ ತಿಳಿಸಿದರೂ ವಿಪರೀತ ದೈಹಿಕ ಅಥವಾ ಮಾನಸಿಕ ಸಮಸ್ಯೆಗಳಿದ್ದಾಗ ಮೊದಲು ವೈದ್ಯಕೀಯ ಸಲಹೆ ಪಡೆಯುವುದು ಮುಖ್ಯ. ಭಕ್ತಿ ಮತ್ತು ನಂಬಿಕೆ ನಮ್ಮ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತವೆ. ಇನ್ನೊಂದು ವಿಚಾರ, ಒಬ್ಬ ವ್ಯಕ್ತಿಯ ಮೇಲೆ ಮಾಟ ಮಂತ್ರದ ಪ್ರಯೋಗವನ್ನು ಮಾಡಿಸಲು ಸಾವಿರಾರು ರೂಪಾಯಿಗಳು ಹಾಗೂ ಲಕ್ಷಾಂತರ ರೂಪಾಯಿಗಳು ಖರ್ಚು ಮಾಡಬೇಕಾಗುತ್ತದೆ. ಆದರೆ ಮಾಟ ಮಂತ್ರವನ್ನು ನಿವಾರಿಸಲು ಕೇವಲ ತಡೆಹೊಡೆಸಿಕೊಳ್ಳುವುದರ ಮೂಲಕ ಅಂದರೆ 100 ರಿಂದ 200 ರೂಗಳು ಮಾತ್ರ ಖರ್ಚಾಗುತ್ತವೆ. ನೀವು ನಿರಂತರವಾಗಿ 100 ರಿಂದ 200 ರೂಗಳನ್ನು ಖರ್ಚು ಮಾಡಿ ತಡೆಯನ್ನು ಹೊಡೆಸಿಕೊಂಡರೆ ಮಾಟ ಮಂತ್ರ ಮಾಡುವ ವ್ಯಕ್ತಿಯು ಹಣವನ್ನು ಖರ್ಚು ಮಾಡಿ ಸಾಕಾಗಿ ಹಾಗೂ ಸುಸ್ತಾಗಿ ಬಿಡುತ್ತಾನೆ. ಇನ್ನೊಂದು ಮುಖ್ಯವಾದ ವಿಚಾರವೆಂದರೆ, ಒಳ್ಳೆಯ ವ್ಯಕ್ತಿಗಳ ಮೇಲೆ ಮಾಟ ಮಂತ್ರದ ಪ್ರಯೋಗವನ್ನು ಮಾಡಿಸಿದರೆ ಒಂದಲ್ಲ ಒಂದು ದಿನ ಮಾಟ ಮಂತ್ರ ಮಾಡಿಸಿದ ವ್ಯಕ್ತಿಯ ಕೇಡುಗಾಲ ಶುರುವಾದ ಮೇಲೆ ಒಂದೇ ಬಾರಿಗೆ ಅವನಿಗೆ ತಿರುಗಿ ಅವನು ಸತ್ತೇ ಹೋಗಿಬಿಡುತ್ತಾನೆ ಅಥವಾ ಸಾಯುವ ಹಂತಕ್ಕೆ ತಲುಪಿ ಚಿತ್ರಹಿಂಸೆಯನ್ನು ಅನುಭವಿಸುತ್ತಾ ತನ್ನ ವಂಶವನ್ನು ನಿರ್ವಂಶವನ್ನಾಗಿ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಸುಮ್ಮನೆ ಯಾರ ಮೇಲೂ ಮಾಟ ಮಂತ್ರದ ಪ್ರಯೋಗಗಳನ್ನು ಉಪಯೋಗಿಸಬೇಡಿ, ಅದರಲ್ಲೂ ಒಳ್ಳೆಯವರ ಮೇಲಂತೂ ಬೇಡವೇ ಬೇಡ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.